ನಮಸ್ಕಾರ ಫ್ರೆಂಡ್ಸ್. ಇಂದು ನಾವು ಹೆಚ್ಚು ಜನರಿಗೆ ತೊಂದರೆ ಕೊಡೋ ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಸಮಸ್ಯೆಗೆ ಸಹಜವಾಗಿ ಮನೆಯಲ್ಲೇ ಮಾಡಬಹುದಾದ ಯೋಗ ಮತ್ತು ಯೋಗ ಮುದ್ರೆಗಳು ಬಗ್ಗೆ ತಿಳಿದುಕೊಳ್ಳೋಣ. ಒಮ್ಮೆ ಪ್ರಯತ್ನಿಸಿ ನೋಡಿ, ನಿಮಗೆ ತುಂಬ ಲಾಭವಾಗುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಮಾಡೋಣ ಪವನ ಮುಕ್ತ ಆಸನ. ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ಮಾಡಬೇಕಾದ್ರೆ ಆಮೇಲೆ ಹೇಳ್ತೀನಿ ಯಾವುದು ಅಂತ. ಪವನ ಮುಕ್ತ ಆಸನ. ಮಲಗಿ. ಇದು ಗ್ಯಾಸ್ ಟ್ರಬಲ್ ಕೂಡ ಕಡಿಮೆ ಮಾಡುತ್ತೆ. ಹೊಟ್ಟೆ ಭಾಗಕ್ಕೆ ಒತ್ತಡ ಕೊಟ್ಟು ಗ್ಯಾಸ್ ಟ್ರಬಲ್ನ ಕೂಡ ಕಡಿಮೆ ಆಗುತ್ತೆ. ಹಾಗೆ ಕಿಡ್ನಿ ಪ್ರದೇಶದಲ್ಲಿ ರಕ್ತ ಪ್ರಸರಣ ಜಾಸ್ತಿ ಮಾಡುತ್ತೆ. ಆಗಿಂದ ಕಿಡ್ನಿಲಿರೋ ಸ್ಟೋನ್ ಆಚೆ ಬರಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇದು ಏಕಪಾದ ಪವನ ಮುಕ್ತಾಸನ. ಇದನ್ನು ಕೂಡ ಮಾಡಬಹುದು. ಇದನ್ನು ಮಾಡಿ ಆಮೇಲೆ ನೀವು ಪವನ ಮುಕ್ತಾಸನ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ರೀಯಾಗಿ ಆಗುತ್ತೆ. ಎರಡನೇದು ಮಾಡೋಣ ಭುಜಂಗಾಸನ. ಇದು ಕೂಡ ಕಿಡ್ನಿ ಮತ್ತು ಲಿವರ್, ಗಾಲ್ ಬ್ಲಾಡರ್ನ ಎಲ್ಲ ಹೊಟ್ಟೆಯಲ್ಲಿರುವ ಆರ್ಗನ್ಸ್ನ ಆ್ಯಕ್ಟಿವ್ ಆಗಿ ಇಡಲಿಕ್ಕೆ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಭುಜಂಗಾಸನ. ಹಾಗೆ ಬೆನ್ನೋವು ಕೂಡ ಬೆನ್ನೋವು ಇರೋರು ಕೂಡ ತುಂಬ ಹೆಲ್ಪ್ ಆಗುತ್ತೆ, ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಭುಜಂಗಾಸನ ತುಂಬ ಒಳ್ಳೆಯದು. ಈಗ ಮಾಡೋಣ ಧನುರಾಸನ. ಇದು ಕೂಡ ಅಷ್ಟೇ. ಎರಡು ಕಾಲನ್ನು ಹಿಡಿದು ಕಾಲನ್ನು ಎಳಿತಾ ಇರಿ, ಕಾಲನ್ನು ಹಿಂದಕ್ಕೆ ತಳ್ತಾ ಇರಿ, ಕೈಯಿಂದ ಎಳಿತಾ ಇದ್ದರೆ ಹೊಟ್ಟೆ ಮೇಲಕ್ಕೆ ಬರುತ್ತೆ. ಇದು ಕೂಡ ಇದನ್ನು ಸ್ವಲ್ಪ ಸ್ಲೋ ಆಗಿ ಮಾಡಿ, ಕಲ್ಲು ಹೊರಬರುವಿಕೆಗೆ ತುಂಬ ಸಹಕಾರಿಯಾಗುತ್ತೆ. ಇದನ್ನು ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇರೋಣ. ನಾಲ್ಕನೇದು ಮಾಡೋಣ ಅರ್ಧ ಮತ್ಸ್ಯೇಂದ್ರಾಸನ. ಅರ್ಧ ಮತ್ಸ್ಯೇಂದ್ರ ಇದು ಗಾಲ್ ಬ್ಲಾಡರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದು ಮತ್ತು ಇನ್ನೊಂದು ನೆಕ್ಸ್ಟ್ ಮಾಡುವಂಥ ತ್ರಿಕೋಣಾಸನ ಕೂಡ ಗಾಲ್ ಬ್ಲಾಡರ್ನ ಕಾರ್ಯಕ್ಷಮತೆ ಹೆಚ್ಚು ಮಾಡಿ ಗಾಲ್ ಬ್ಲಾಡರ್ಲಿರುವಂತಹ ಕಲ್ಲನ್ನು ಹೊರಬರಲಿಕ್ಕೆ ತುಂಬ ಚೆನ್ನಾಗಿ ಮಾಡುತ್ತೆ. ಈಗ ಮಾಡೋಣ ಅರ್ಧ ಮತ್ಸ್ಯೇಂದ್ರಾಸನ. ಇದು ಟ್ವಿಸ್ಟ್ ಸಿಗೋದ್ರಿಂದ ಎಲ್ಲ ಆರ್ಗನ್ಸ್, ಹೊಟ್ಟೆಯಲ್ಲಿರುವಂಥ ಎಲ್ಲ ಆರ್ಗನ್ಸ್ ಮೇಲೂ ಇದು ಕೂಡ ಪ್ರೆಷರ್ ಬೀಳುತ್ತೆ. ಅದೇ ಥರ ಗಾಲ್ ಬ್ಲಾಡರ್ನ ಕಿಡ್ನಿ ಮೇಲೆ ಎಲ್ಲ ಇದು ಮಾಡಿ ಚೆನ್ನಾಗಿ ಅರ್ಧ ಮತ್ಸ್ಯೇಂದ್ರಾಸನ. ಈಗ ಮಾಡೋಣ ಎದ್ದು ನಿಂತು ತ್ರಿಕೋಣಾಸನ. ಬಲಗಾಲನ್ನು ಬಲಕ್ಕೆ ತಿರುಗಿಸೋಣ. ಎಷ್ಟು ಸಾಧ್ಯನೋ ಅಷ್ಟು ಕಾಲು ಹಿಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಕೆಳಗವರೆಗೂ ಕಾಲು ಬರದೇ ಇರೋರು ಮೊಣಕಾಲ್ವರೆಗೂ ಆದರೂ ಹಿಡೀರಿ. ಎಷ್ಟಾದರೂ ಅಷ್ಟು ಮಾಡೋಣ. ಮೇಲೆ ಮಧ್ಯದ ಬೆರಳನ್ನು ನೋಡ್ತಾ ಇರೋಣ. ನಿಮಗೆ ಎಷ್ಟೆಷ್ಟು ಟೈಮ್ ಸಿಗುತ್ತೋ ಅಷ್ಟೊತ್ತು ಮಾಡ್ತಾಯಿರಿ. ಇದನ್ನು ಎಲ್ಲ ಆಸನಗಳು ಅಷ್ಟೇ ನಿಮಗೆ ಸಾಧ್ಯವಾದಷ್ಟೇ ಮಾಡ್ತಾ ಬನ್ನಿ. ಸ್ವಲ್ಪ ಸ್ವಲ್ಪನೇ ಹೆಚ್ಚಿಸ್ಕೊಳ್ಳಿ. ಈಗ ಮಾಡೋಣ ವಜ್ರಾಸನ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಗಲಿಕ್ಕೆ ಅನುಕೂಲ ಮಾಡುತ್ತೆ. ಹಾಗೆ ಗಾಲ್ ಬ್ಲಾಡರ್ ಸ್ಟೋನ್ ಸಮಸ್ಯೆ ಕಡಿಮೆ ಮಾಡುತ್ತೆ ವಜ್ರಾಸನ. ಅದರ ಜೊತೆಗೆ ನಾವು ಕೂತ್ಕೊಂಡು ಮಾಡ್ಬೋದು ಅಪಾನ ಮುದ್ರೆ. ಇದು ಕಿಡ್ನಿ ಭಾಗನ ಕಿಡ್ನಿ ಜಾಗದಲ್ಲಿರುವಂಥ ಎಲ್ಲ ಇದನ್ನು ಶುದ್ಧೀಕರಣ ಮಾಡಲಿಕ್ಕೆ ಕ್ಲೀನ್ ಮಾಡುತ್ತೆ. ಸ್ಟೋನ್ ಹೊರಬರಲಿಕ್ಕೆ. ಅಂದರೆ ಏನೇ ಕೆಟ್ಟದಿದ್ದರೂ ಕೂಡ
ನಾನು ಹೇಳಿದ್ದೀನಿ ಹೋದ ಸರಿನೇ, ಡಯಾಬಿಟಿಕ್ ಇರಲಿ ಎಲ್ಲ ಅದನ್ನು ಹೊರಬರಲಿಕ್ಕೆ, ಆಚೆ ಹಾಕಲಿಕ್ಕೆ, ಕೆಟ್ಟದ್ದು ಏನಿದ್ರೂ ಬಾಡಿಯಲ್ಲಿ ಆಚೆ ಹಾಕಲಿಕ್ಕೆ ಪ್ರಚೋದನೆ ನೀಡುತ್ತೆ. ದಿನಕ್ಕೆ 15 ನಿಮಿಷಗಳ ಕಾಲ ಹೆಬ್ಬೆರಳು ಮತ್ತು ನಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳನ್ನು ಸೇರಿಸ್ಬೇಕು. ದಿನಕ್ಕೆ ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ ಕಲ್ಲಿದ್ದವ್ರು ಮಾಡ್ತಾ ಬಂದರೆ ಮೂತ್ರದ ಮೂಲಕ ಸ್ಟೋನು ಹೊರಬರೋಕ್ಕೆ ಅನುಕೂಲ ಆಗುತ್ತೆ. ಎರಡನೇದು ಮಾಡೋಣ, ವರುಣ ಮುದ್ರೆ. ಇದು ದೇಹದಲ್ಲಿರುವಂಥ ನೀರಿನ ಸಮತೋಲನವನ್ನು ಕಾಪಾಡುತ್ತೆ, ಗಾಲ್ ಬ್ಲಾಡರ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ದಿನಕ್ಕೆ 15 ನಿಮಿಷಗಳ ಕಾಲ ಗಾಲ್ ಬ್ಲಾಡರ್ಲಿ ಕಲ್ಲಿರುವರು ಇದು ಮಾಡೋದ್ರಿಂದ ತುಂಬ ಆರಾಮ ಅನಿಸುತ್ತೆ. ಗಾಲ್ ಬ್ಲಾಡರ್ ಸ್ಟೋರ್ ಇರೋರಿಗೆ ತುಂಬ ಆರಾಮ ಅನಿಸುತ್ತೆ. ಇದು ನೀರಿನ ಸಮತೋಲನವನ್ನು ಕಾಪಾಡುತ್ತೆ. ಪೋಷಾನು ಮುದ್ರೆ ಅಂತ, ಇದು ಮೊದಲನೇದಾಗಿ ಎಡಗೈನ ಹೆಬ್ಬೆರಳಿಗೆ ತುದಿಗೆ ತೋಳ್ಬೆರಳು, ಅದರ ಮೇಲೆ ತುದಿಗೆ ಮಧ್ಯದ ಬೆರಳು ಇಟ್ಕೋಬೇಕು. ಬಲಗೈನ ಮಧ್ಯದ ಬೆರಳ ಮೇಲೆ ಉಂಗುರದ ಬೆರಳಿಟ್ಟು ಮಾಡಬೇಕು. ಇದನ್ನು 15 ನಿಮಿಷ 3 ಬಾರಿ ಮಾಡೋದ್ರಿಂದ ಕೂಡ ಗಾಲ್ ಬ್ಲ್ಯಾಡರ್ ಮತ್ತು ಕಿಡ್ನಿಲಿರುವಂತಹ ಕಲ್ಲುಗಳು ಆಚೆ ಬರಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೋಷಾನು ಮುದ್ರೆ ಅಂತಾರೆ ಇದನ್ನು. ಈಗ ಮಾಡೋಣ ಶೂನ್ಯ ಮುದ್ರೆ ಮಾಡೋದು ಹೇಗಪ್ಪ ಅಂದರೆ, ನಮ್ಮ ಮಧ್ಯದ ಬೆರಳನ್ನು ಮಡಚಿ ನಮ್ಮ ಹೆಬ್ಬೆರಳಿನ ತುದಿಗೆ, ಕೆಳಗಡೆ ತುದಿಗಲ್ಲ ಬುಡಕ್ಕೆ ಹಾಕಿ ಕೂತ್ಕೊಳ್ಳೋದ್ರಿಂದ, ಇದು ಕೂತ್ಕೊಂಡೇ ಮಾಡಬೇಕು. ಇದು ಕೂಡ ನಮ್ಮ ಕಿಡ್ನಿ ಪ್ರಾಬ್ಲಮ್ಸ್ಗೆ ತುಂಬ ಚೆನ್ನಾಗಿ ನೋವುಗಳನ್ನು ನಿವಾರಿಸಲಿಕ್ಕೆ, ತಲೆ ಸುತ್ತು ಕಮ್ಮಿ ಮಾಡಲಿಕ್ಕೆ ಕೂಡ ಶೂನ್ಯ ಮುದ್ರೆ ಕೆಲಸ ಮಾಡುತ್ತೆ. ಹಾಗೆ ನಾವು ಈಗ ನೆಕ್ಸ್ಟ್ ಮಾಡೋಂತಹದ್ದು ಕಪಾಲಭಾತಿ. ಇದನ್ನು ಕೂಡ ನಾವೇನು ಮಾಡ್ಬೋದು, ಅಪಾನ ಮುದ್ರೆಯಲ್ಲೇ ಕೂತ್ಕೊಂಡು ಮಾಡೋದ್ರಿಂದ ಅಪಾನ ಮುದ್ರೆ ಕೆಲಸ ಮಾಡ್ತಾ ಇರುತ್ತೆ. ಅಪಾನ ಮುದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ದೀನಿ, ಎಲಿಮಿನೇಟ್ ಮಾಡುತ್ತೆ, ಕೆಟ್ಟದನ್ನೆಲ್ಲ ಆಚೆ ಹೊರ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹೊಟ್ಟೆಯಿಂದ, ನಾಭಿಯಿಂದ ಜೋರಾಗಿ ಉಸಿರು ಹೊರ ಹಾಕ್ತಾ ಇರಬೇಕು. ಇದು ಯಾರಾದರೂ ಹೊಸದಾಗಿ ಹಾರ್ಟ್ ಆಪ್ರೇಷನ್ ಆಗಿರೋರು, ಹೊಟ್ಟೆ ಆಪ್ರೇಷನ್ ಮಾಡಿರೋರು ಬೇಡ, ಮಿಕ್ಕದವರೆಲ್ಲ ಆಗಬಹುದು. ಹೈ ಬಿ ಪಿ ಇರೋರು ಕೂಡ ನಿಧಾನಕ್ಕೆ ಮಾಡಿ ಹೊಟ್ಟೆಯಿಂದ ಹೊರ ಹಾಕ್ತಾ ಇರಬೇಕು. ಅದರಿಂದ ಸ್ಟೋನ್ ಹೊರಬರಲಿಕ್ಕೆ ಕೂಡ ಪ್ರಚೋದನೆ ನೀಡುತ್ತೆ. ಕಪಾಲಭಾತಿ ಕೂಡ ತುಂಬ ಒಳ್ಳೆಯ ಪ್ರಾಣಾಯಾಮನೇ. ಅದರ ಜೊತೆಗೆ ನಾವೇನು ಮಾಡಬೇಕು, ದಿನಕ್ಕೆ 3 ಲೀಟರ್ ನೀರು ಕುಡಿಬೇಕು. ಅದರ ಜೊತೆಗೆ ಟೊಮೊಟೊ, ಪಾಲಕ್ ಸೊಪ್ಪನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ಕೋಬೇಕು. ನೀರನ್ನು ಚೆನ್ನಾಗಿ ಕುಡಿದಿರಬೇಕು. ಕರಿದ ಪದಾರ್ಥಗಳು ಬೇಡ. ಅದರ ಜೊತೆಗೆ ನಾನು ಇವಾಗ 1-2 ಜ್ಯೂಸ್ ಹೇಳ್ಕೊಡ್ತೀನಿ. ಅದನ್ನು ನೆಕ್ಸ್ಟ್ ನಿಮ್ಗೆ ಆ ಎಲೆಗಳು ತೋರಿಸ್ತೀನಿ. ಒಂದು ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಒಂದು ರಣಪಾಲ ಅಂತ
ಇನ್ನೊಂದು ಬಿಳಿ ಹಿಂಡಿ ಅಂತಾರೆ, ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ. ಅದನ್ನು ತೆಲುಗಲ್ಲಿ ಕೊಂಡಪಿಂಡಿ ಅಂತಾರೆ. ನೀವು ಬಿಳಿ ಹಿಂಡಿ ಅಂತಾರೆ ಸರಿಯಾಗಿ ಬರಲ್ಲ, ಕೊಂಡಪಿಂಡಿ ಅಂತ ಹೊಡೀರಿ. ಕೊಂಡಪಿಂಡಿ ಹಾಕು ಅಂತ ಹೊಡೆದ್ರೆ ನಿಮಗೆ ಆ ಎಲೆ ಸಿಗುತ್ತೆ. ಅದನ್ನು ಬೆಳಗ್ಗೆ ಕೊಂಡಪಿಂಡಿ ಎಲೆ, ಸಾಯಂಕಾಲ ರಣಪಾಲ ಎಲೆಯಿಂದ ಜ್ಯೂಸ್ ಮಾಡ್ಕೊಂಡು, ಕೊಂಡಪಿಂಡಿ ಬಿಳಿ ಹಿಂಡಿಯಿಂದ ನಾವು ಮಸ್ಸೊಪ್ಪು ಕೂಡ ಮಾಡ್ಕೊಂಡು ತಿನ್ನಬಹುದು. ನೀವು ಬೆಳಗ್ಗೆ ಸಾಯಂಕಾಲ ಮಾಡಿ ಚೆನ್ನಾಗಿ ನೀರು ಒಂದು 3-4 ಲೀಟ್ರ್ ಕುಡಿತಾ ಬಂದರೆ 100% ನಮ್ಮ ಕಲ್ಲುಗಳು ಎಲ್ಲ ಇದಾಗ್ಬರುತ್ತೆ. ಈಗ ಲೂಸ್ನಿಂಗ್ ಎಕ್ಸಸೈಸ್ ಅವು ಮಾಡೋಕ್ಕೆ ಮುಂಚೆ ನಾವು ಲೂಸ್ನಿಂಗ್ ಎಕ್ಸಸೈಸ್, ಪ್ರತಿಯೊಂದು ಎಕ್ಸಸೈಸ್ಗೂ ಮುಂಚೆ ಈ ಎಕ್ಸಸೈಸ್ ಮಾಡಿರಬೇಕು. ಲಾಸ್ಟಲ್ಲಿ ನಿಮಗೆ ಎಲೆ ತೋರಿಸ್ತೀನಿ, ನೀವು ಅದನ್ನು ನೋಡ್ಕೊಳ್ಳಿ. ರಣಪಾಲ ಮತ್ತು ಬಿಳಿ ಹಿಂಡಿ ಎಲೆಗಳು ಕತ್ತಿಗೆ, ಕೈ ಬೆರಳಿಗೆ, ಇವಕ್ಕೆ ಮಾಡಿಬಿಟ್ಟೆ ನೆಕ್ಸ್ಟ್ ಆ ಎಕ್ಸಸೈಸ್ಗಳೆಲ್ಲ ಮಾಡಿ. ಯಾಕಂದರೆ ಮಸಲ್ಸ್ ಟೈಟ್ ಆಗಿರುತ್ತೆ. ಎಲ್ಲ ಕೀಲುಗಳಿಗೂ ನಾವು ಫ್ರೀ ಮಾಡ್ಕೊಂಡಾದ್ಮೇಲೆ ಮಾಡಿದ್ರೆ, ಡೈಲಿ ಫಸ್ಟ್ ಇದನ್ನೇ ತೋರಿಸ್ತಾ ಇದ್ದರೆ ಬೇಜಾರಾಗುತ್ತೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸ್ಕಿಪ್ ಆದರೂ ಮಾಡ್ಕೋಬೋದು. ಬೆನ್ನಿಗೆ, ಹೊಟ್ಟೆ ಮೇಲೂ ಪ್ರೆಷರ್ ಬೀಳ್ತಾ ಇರುತ್ತೆ. ಇದು ಕೂಡ ಕಿಡ್ನಿ ಆರೋಗ್ಯಕ್ಕೆ ಒಳ್ಳೆಯದು. ಸೊಂಟಕ್ಕೆ, ಸೊಂಟದ ಭಾಗ, ಸೊಂಟ ತಿರುಗಿಸೋದ್ರಿಂದನೂ ಸೊಂಟ ಎಲ್ಲ ಲೂಸ್ ಆಗುತ್ತೆ. ಇವೆಲ್ಲ ಮಾಡಿದ್ಮೇಲೆ ಯೋಗಾಸನಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಡೈಲಿ ಹೇಳ್ತಾ ಇರ್ತೀನಿ ನಾನು. ಹಿಪ್ ಜಾಯಿಂಟಿಗೆ, ನೆಕ್ಸ್ಟ್ ಮೊಣಕಾಲು ಕೂಡ ಮಾಡಬೇಕು ನಾವು. ಇದಂತೂ ಲೇಡೀಸ್ ಪ್ರಾಬ್ಲಮ್ಸ್ ತುಂಬ ಒಳ್ಳೆಯದು. ನೋಡಿ, ರಣಪಾಲ, ಇದು ಬಿಳಿ ಹಿಂಡಿ, ಇವುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿ.